ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ಮಾಡುವ ವಿಧಾನ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ 4 ರಿಂದ 5 ಹಸಿಮೆಣಸಿನಕಾಯಿ ಮತ್ತು 2 ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ ಸ್ವಚ್ಛಗೊಳಿಸಿದ ಚಿಕನ್ ಅನ್ನು ಹಾಕಿ ಫ್ರೈ ಮಾಡಿ ಮಂದ ಉರಿಯಲ್ಲಿ ಬೇಯಲು ಬಿಡಿ. ಈಗ ಮತ್ತೊಂದು ಪ್ಯಾನ್ಗೆ ಎಣ್ಣೆ ಹಾಕಿ 15 ರಿಂದ 20 ಎಸಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಇಂಚು ಚಕ್ಕೆ, 5-6 ಲವಂಗ, ಅರ್ಧ ಹೋಳು ಈರುಳ್ಳಿ ಹಾಕಿ ಬಾಡಿಸಿ. ಇದಕ್ಕೆ 7 ರಿಂದ 8 ಕಾಳು ಮೆಣಸು, 1 ಚಮಚ ಗಸಗಸೆ, 7 ರಿಂದ 8 ಗೋಡಂಬಿ, 8 ರಿಂದ 10 ಬಾದಾಮಿ ಹಾಕಿ ಮತ್ತಷ್ಟು ಹುರಿಯಿರಿ. ಈಗ ಬೇಯುತ್ತಿರುವ ಚಿಕನ್ಗೆ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಬೇಯಲು ಬಿಡಿ. ನಂತರ ಮಸಾಲೆ ಹುರಿದುಕೊಳ್ಳುತ್ತಿರುವ ಪ್ಯಾನ್ಗೆ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ. ಇದಕ್ಕೆ ಹಸಿಮೆಣಸಿನಕಾಯಿ, ಅರ್ಧ ಹೋಳು ಕಾಯಿ ತುರಿ ಹಾಕಿ ಫ್ರೈ ಮಾಡಿ ತಣಿಯಲು ಬಿಡಿ. ತಣಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಬೇಯುತ್ತಿರುವ ಚಿಕನ್ಗೆ ಹಾಕಿ ಕಡೆಯಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕಸೂರಿ ಮೇಥಿ ಉದುರಿಸಿ ಕೂಡಿಸಿ 4 ರಿಂದ 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಘಮ ಘಮಿಸುವ ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ಸಿದ್ಧ.